ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅನ್ನುವಂಥ ವದಂತಿ ಮೈಸೂರು ಜಿಲ್ಲೆಯಲ್ಲಿಲ್ಲ ಪೆಟ್ರೋಲ್ ಡೀಸೆಲ್ಗೆ ಅಭಾವ ವದಂತಿಯಿಂದ ಆತಂಕಗೊಂಡಿದ್ದಾರೆ ಜನ ಮೈಸೂರು ಪೆಟ್ರೋಲ್ ಬಂಕ್ಗಳಲ್ಲಿ ಎಂದಿನಂತೆ ವ್ಯಾಪಾರ ವಹಿವಾಟು ನಡೀತಾ ಇದೆ ವಾಹನ ಸವಾರರ ಅನುಕೂಲಕ್ಕೆ ತಕ್ಕಂತೆ ಪೂರೈಕೆಯನ್ನು ಮಾಡಲಾಗ್ತಾ ಇದೆ ಅಲ್ಲಂತೂ ಸದ್ಯಕ್ಕೆ ಈ ರೀತಿಯಾದಂಥ ಎಫೆಕ್ಟ್ಗಳು ಕಾಣಿಸ್ತಾ ಇಲ್ಲ ಎಂದಿನಂತೆ ಸ್ಟಾಕ್ ಇರಿಸಿಕೊಂಡಿದ್ದಾರೆ ಬಂಕ್ನ ಸಿಬ್ಬಂದಿಗಳು ಮೈಸೂರು ಜಿಲ್ಲೆಯಲ್ಲಿ ಸದ್ಯಕ್ಕೆ ಪೆಟ್ರೋಲ್ ಡೀಸೆಲ್ಗೆ ಕೊರತೆ ಇಲ್ಲ ವದಂತಿಗಳು ಎಷ್ಟೇ ಹಬ್ಬಿದ್ರೂ ಕೂಡ ಜನ ಒಂದು ಸ್ವಲ್ಪ ಮುಂದುವರೆದು ಯೋಚನೆ ಮಾಡ್ದಂಗಿದೆ ಮೈಸೂರು ಜಿಲ್ಲೆಯಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಯಾವುದೇ ರೀತಿಯಾದಂತಹ ಕೊರತೆಯಾಗಲಿ ಅಭಾವ ಆಗಲಿ ಕಂಡು ಬಂದಿಲ್ಲ ಇನ್ನು ಈ ಹಿಂದೆ ಗಮನಿಸಿದಂತೆ LPG ಗ್ಯಾಸ್ನ ಅಭಾವ ನಾವು ಮೈಸೂರಲ್ಲೂ ಗಮನಿಸಿದ್ವಿ ಅಲ್ಲಿನ ಆಟೋ ಚಾಲಕರು ಕೂಡ ಪರದಾಡಿದಂತಹ ಪರಿಸ್ಥಿತಿಗಳನ್ನು ಗಮನಿಸಿದ್ವಿ ಹೋಟೆಲ್ ಉದ್ಯಮವೂ ಕೂಡ ಆದರೆ ಸದ್ಯಕ್ಕೆ ಪೆಟ್ರೋಲ್ ಡೀಸೆಲ್ನ ಅಭಾವ ಜನ ಆತಂಕಗೊಂಡು ನಾಮುಂದು ತಾಮುಂದು ಅಂತೆಲ್ಲ ಹೋಗುವಂತಹ ಸಿಚುವೇಶನ್ ಅಂತೂ ಕಾಣಿಸ್ತಾ ಇಲ್ಲ ಹಾಗಾಗಿ ಮೈಸೂರಿನಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಎಂದಿನಂತೆ ವಹಿವಾಟು ಸರಾಗವಾಗಿ ಸಾಗ್ತಾ ಇದೆ ವಾಹನ ಸವಾರರು ಅನುಕೂಲಕ್ಕೆ ತಕ್ಕಂತೆ ಪೂರೈಕೆಯನ್ನು ಮಾಡಲಾಗ್ತಾ ಇದೆ ಯಾರಿಗೆ ಅನಿವಾರ್ಯ ಇದೆ ಯಾರು ಬಂದು ಕೇಳ್ತಾರೆ ಅಥವಾ ಲಿಮಿಟೆಡ್ ಎಲ್ಲವನ್ನು ನೋಡಿಕೊಂಡು ಸಿಬ್ಬಂದಿಗಳು ತುಂಬ ಹುಷಾರಾಗಿ ಕೂಡ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಎಂದಿನಂತೆ ಸ್ಟಾಕನ್ನು ಕೂಡ ಬಂಕ್ಗಳು ಇರಿಸಿಕೊಂಡಿವೆ ನೀವು ನೋಡ್ತಾ ಇರುವಂಥ ದೃಶ್ಯ ಮೈಸೂರಿನದ್ದು ಈ ಬಗ್ಗೆ ನಮ್ಮ ಮೈಸೂರು ಪ್ರತಿನಿಧಿ ಪುನೀತ್ ವಾಕ್ಥ್ರೂ ನಡೆಸಿದ್ದಾರೆ ನೋಡೋಣ ಇಸ್ರೇಲ್ನ ಯುದ್ಧದಿಂದಾಗಿ ಈಗಾಗಲೇ ಗ್ಯಾಸ್ನ ಒಂದು ಸಮಸ್ಯೆ ಆಗಿರತಕ್ಕಂಥದ್ದು ಕಮರ್ಷಿಯಲ್ ಗ್ಯಾಸ್ ಸಿಗದೆ ಈಗಾಗಲೇ ಮೈಸೂರಿನ ಹಲವು ಹೋಟೆಲ್ಗಳು ಕೂಡ ಬಂದ್ ಆಗಿದ್ದಾವೆ ರಸ್ತೆ ಬದಿಗಳಲ್ಲಿ ಅಂದರೆ ಫುಟ್ಪಾತ್ ವ್ಯಾಪಾರಿಗಳೇನಿರ್ತಾರೆ ಅಂದರೆ ಫಾಸ್ಟ್ ಫುಡ್ಗಳನ್ನು ನಡೆಸ್ತಕ್ಕಂಥವ್ರು ಇರ್ಬೋದು ಅವ್ರಿಗೂ ಕೂಡ ಅದರ ಒಂದು ಬಿಸಿ ತಟ್ಟಿರ್ತಕ್ಕಂಥದ್ದು ಒಂದು ಕಡೆ ಗ್ಯಾಸ್ನ ಒಂದು ಸಮಸ್ಯೆ ಆಗಿದ್ರೆ ಮತ್ತೊಂದು ಕಡೆ ಒಂದು ವದಂತಿ ಹರಡಿರ್ತಕ್ಕಂಥದ್ದು ಅದು ಏನಂತ ಹೇಳಿದರೆ ಪೆಟ್ರೋಲ್ ಮತ್ತು ಡೀಸೆಲ್ನ ಕೊರತೆ ಆಗ್ತಾ ಇದೆ ಅಂತ ಹೇಳಿ ಒಂದು ವದಂತಿ ಇರತಕ್ಕಂಥದ್ದು ಆದರೆ ಮೈಸೂರಿನ ಪೆಟ್ರೋಲ್ ಬಂಕ್ಗಳನ್ನು ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಆ ಥರದ ಒಂದು ಸಮಸ್ಯೆ ಕಂಡು ಬರ್ತಾ ಇಲ್ಲ ಯಾಕೆಂತ ಹೇಳಿದರೆ ಎಂದಿನಂತೆ ಪೆಟ್ರೋಲ್ ಬಂಕ್ಗಳಲ್ಲಿ ಈಗಾಗಲೇ ಏನು ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಇದನ್ನೆಲ್ಲವನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದನ್ನು ಅಂದರೆ ಬರ್ತಕ್ಕಂಥ ಗ್ರಾಹಕರುಗಳು ತಮ್ಮ ವಾಹನಗಳಿಗೆ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ತುಂಬಿಸಿ ಆರಾಮಾಗಿ ಚಲಾವಣೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಬೋದು ಆದರೆ ಇದು ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಮುಂದಿನ ದಿನಗಳಲ್ಲಿ ಸಿಗೋದಿಲ್ಲ ಮತ್ತು ಮುಂದೆ ಸಿಗುತ್ತೆ ಈ ಥರದ ಒಂದು ಎರಡೂ ರೀತಿಯಾದಂತಹ ಒಂದು ಚರ್ಚೆಗಳೇನಿದ್ದಾವೆ ಇದರಿಂದಾಗಿ ಒಂದಷ್ಟು ಜನ ಮುಂದೆ ಪೆಟ್ರೋಲ್ ಸಿಗಲ್ವೇನೋ ಅನ್ನೋ ಒಂದು ರೀತಿಯಾದಂತಹ ಆತಂಕದಲ್ಲಿ ಇರ್ತಾರೆ ಆದರೆ ಸದ್ಯಕ್ಕಂತೂ ಮೈಸೂರಿನಲ್ಲಿ ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಇದರ ಒಂದು ಸರಬರಾಜಿನಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳಾಗಿಲ್ಲ ಎಂದಿನಂತೆ ಪೆಟ್ರೋಲ್ ಮತ್ತು ಡೀಸೆಲ್ ಇದೆಲ್ಲವೂ ಕೂಡ ಸಿಗ್ತಾ ಇದೆ ಎಲ್ಲ ಪೆಟ್ರೋಲ್ ಪಂಪ್ಗಳಲ್ಲೂ ಕೂಡ ಈಗಾಗಲೇ ಗ್ರಾಹಕರು ತಮ್ಮ ವಾಹನಗಳಿಗೆ ಎಂದಿನಂತೆ ಪೆಟ್ರೋಲ್ ಮತ್ತು ಡೀಸೆಲ್ನನ್ನು ಹಾಕಿಸಿಕೊಳ್ಳುವ ಮುಖಾಂತರ ವಾಹನ ಸವಾರರು ಇರ್ತಕ್ಕಂಥದ್ದು ಆದರೆ ಕಮರ್ಷಿಯಲ್ ಗ್ಯಾಸ್ ಇಲ್ಲದೆ ಜೊತೆಗೆ ಡೊಮೆಸ್ಟಿಕ್ ಗ್ಯಾಸ್ಗೂ ಕೂಡ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಆತಂಕ ಸಾರ್ವಜನಿಕರಲ್ಲಿದೆ ಯಾಕೆಂತ ಹೇಳಿದರೆ ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ ಇಲ್ಲದೆ ಹೋಟೆಲ್ ಉದ್ಯಮ 50%ಗಿಂತಲೂ ಕೂಡ ಅಂದರೆ ಮೈಸೂರಿನ ಹೋಟೆಲ್ ಉದ್ಯಮಕ್ಕಂತೂ ಸಾಕಷ್ಟು ಹೊಡೆತ ಬಿದ್ದಿದೆ ಅದೇ ರೀತಿಯಾದಂಥ ಒಂದು ಹೊಡೆತ ಮುಂದಿನ ದಿನಗಳಲ್ಲಿ ವಾಹನ ಸವಾರರಿಗೂ ಕೂಡ ಬೀಳುವಂತಹ ಸಾಧ್ಯತೆ ಇದೆ ಪೆಟ್ರೋಲ್ ಮತ್ತು ಡೀಸೆಲ್ನ ಕೊರತೆ ಉಂಟಾಗುತ್ತೆ ಅನ್ನೋ ಒಂದು ವದಂತಿ ಕೂಡ ಇರತಕ್ಕಂಥದ್ದು ಹೀಗಾಗಿ ಏನು ವಾಹನ ಸವಾರರು ಒಂದು ರೀತಿ ಆತಂಕದಲ್ಲಿದ್ದಾರೆ ಇನ್ನು ಯಾವ ರೀತಿಯಾದಂತಹ ಒಂದು ಸರಬರಾಜಿದೆ ವ್ಯತ್ಯಾಸಗಳಿದ್ದಾವೆ ಅನ್ನೋದ್ರ ಬಗ್ಗೆ ಪೆಟ್ರೋಲ್ ಬಂಕ್ ಅವ್ರನ್ನ ನಾನು ಮಾತನಾಡ್ತಾ ಹೋಗ್ತೀನಿ ಸರ್ ಹೆಂಗಿದೆ ಸರ್ ಈಗ ವ್ಯತ್ಯಾಸಗಳೇನಾದರೂ ಆ್ಯಕ್ಚುಲಿ ನಾರ್ಮಲ್ ಆಗೇ ಇದೆ ಏನು ತೊಂದರೆ ಏನಿಲ್ಲ ಬಟ್ ಜನ ಏನು ಅಂದರೆ ಒಂದು ಗ್ಯಾಸ್ ಸಿಗ್ತಾಯಿಲ್ಲ ಅಂದ್ಬಿಟ್ಟು ಗಲ್ಬೆ ಆಗ್ತಿದ್ದಾರೆ ಅಷ್ಟೇ ಬಟ್ ಏನೂ ತೊಂದರೆ ಇಲ್ಲ ನ್ಯಾಚುರಲ್ಲೇ ಬರ್ತಾರೆ ಪಬ್ಲಿಕ್ಕು ಪೆಟ್ರೋಲ್ ಹಾಕಿಸ್ಕೊತಾರೆ IOCಯಿಂದನೂ ಏನು ಪೆಟ್ರೋಲ್ ಬರಬೇಕು ಅದು ಬರ್ತಾ ಇದೆ ಪಬ್ಲಿಕ್ಕು ಸ್ವಲ್ಪ ಗಾಬರಿ ಆಯ್ತಿದ್ದಾರೆ ಅಷ್ಟೇ ಸಿಲಿಂಡ್ರ್ ಸಿಗ್ತಿಲ್ಲ ಅಂತ ಬಟ್ ಏನೂ ತೊಂದರೆ ಇಲ್ಲ ನಮ್ಮಲ್ಲಿ ಏನು ಸೇಲ್ಸ್ ಆಗಬೇಕು ಅದು ಆಗ್ತಾಯಿದೆ ಫ್ಯೂಲ್ ಜನಕ್ಕೆ ಹೆಂಗೆ ಮಾಮೂಲಿ ಹೆಂಗೆ ಬರ್ತಾಯಿದ್ದಾರೆ ಬಂದು ಹಾಕಿಸ್ಕೊಂಡು ಹೋಗ್ತಿದ್ದಾರೆ ಬಟ್ ಗ್ಯಾಸ್ ಒಂದು ತೊಂದರೆ ಇದೆ ಅದರಿಂದ ಜನ ಮುಂದಕ್ಕೆ ಪೆಟ್ರೋಲು ಸಿಗಲ್ಲ ಅಂತ ಗಾಬರಿ ಆಗ್ತಿದ್ದಾರೆ ಅಷ್ಟೇ ಯಾಕೆಂದರೆ ಈಗಾಗಲೇ ಒಂದಷ್ಟು ಹೋಟೆಲ್ಗಳು ಬಂದಾಗ್ಬಿಟ್ಟಿದ್ದಾವೆ ಕಮರ್ಷಿಯಲ್ ಆಗಿ ಗ್ಯಾಸ್ ಸಿಗ್ತಾ ಇಲ್ಲ ಅದರಿಂದ ಹೋಟೆಲ್ ಬಂದ್ಗಳಾಗಿದ್ದಾವೆ ಮುಂದೆ ಪೆಟ್ರೋಲ್ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಆತಂಕ ಇದೆ ಜನಗಳಿಗೆ ಸರ್ ತೈಲದ ಬಗ್ಗೆ ಏನೂ ತೊಂದರೆ ಇಲ್ಲ ಅಂತಾರೆ ಈಗ ಆಲ್ಮೋಸ್ಟ್ ನ್ಯೂಸಲ್ಲೆಲ್ಲ ಯುದ್ಧ ಎಲ್ಲ ನಿಂತಿದೆ ಬಟ್ ಬರೋದು ಬರ್ತಾ ಇದೆ ಇದು ಪೆಟ್ರೋಲ್ ಬಂಕ್ನಲ್ಲಿ ಪ್ರತಿನಿತ್ಯ ವಾಹನ ಸವಾರರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ನನ್ನು ಹಾಕುವಂತಹ ಕೆಲಸಗಾರರ ಮಾತು ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೋದು ಒಂದಷ್ಟು ಭಾಗಗಳಲ್ಲಿ ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ನ ಕೊರತೆ ಉಂಟಾಗ್ತಾ ಇದೆ ಅನ್ನೋ ಒಂದು ವದಂತಿ ಹರಡಿರ್ತಕ್ಕಂಥದ್ದು ಹೀಗಾಗಿಯೇ ಜನ ಒಂದು ರೀತಿಯಲ್ಲಿ ಆತಂಕಗೊಳ್ತಾ ಇದ್ದಾರೆ ಬರುವಂತಹ ವಾಹನ ಸವಾರರು ಏನಿದ್ದಾರೆ ಅವರೆಲ್ಲರೂ ಕೂಡ ತಮಗೆ ಎಂದಿನಂತೆ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗ್ತಾ ಇದೆ ಅದೇ ರೀತಿಯಾದಂತಹ ಸಪ್ಲೈಯು ಕೂಡ ಪೆಟ್ರೋಲ್ ಬಂಕ್ಗಳಿಗೆ ಕೂಡ ಇರತಕ್ಕಂಥದ್ದು ಹೀಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಯಗಳಾಗಿರ್ತಕ್ಕಂಥದ್ದು ಅಡುಗೆ ಅನಿಲದ ಒಂದು ವ್ಯತ್ಯಯಗಳಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮೈಸೂರಿನ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬಿದ್ದಿದೆ ವಿನಃ ಇಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಪೂರೈಕೆಯಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳಾಗಿಲ್ಲ ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪುನೀತ್ TV5 ಮೈಸೂರು.